ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ IPL 2026 ಪಂದ್ಯಕ್ಕೆ ರೋಚಕತೆಯನ್ನು ಪಡಿತಾ ಸಾಗ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ನೈಟ್ ರೈಡರ್ಸ್ ಇದ್ದಂಥವ್ರು ಜೋರ್ದಾರಾಗಿ ಓಡ್ತಾ ಇರುವಂಥ ಸನ್ರೈಸ್ ಬ್ರಕ್ ಆಗಿಬಿಟ್ಟಿದ್ದಾರೆ. ಒಂದಲ್ಲ ಎರಡಲ್ಲ ಮೂರಲ್ಲ 7 ವಿಕೆಟಿಂದ ಜಯಗಳಿಸಿದ್ದಾರೆ. ನಿನ್ನೆ ಸಂಡೇ ದಿನ ಬಹಳ ಖುಷಿ. ಹೈದರಾಬಾದ್ನಲ್ಲಿ ಜನ ಇಡೀ ದೇಶದ ತುಂಬ, ಅದರಲ್ಲೂ ಈ ನೈಟ್ ರೈಡರ್ಸ್ ಕಲ್ಕತ್ತಾ ನೈಟ್ ರೈಡರ್ಸ್ ಮೇಲೆ ಪ್ರೀತಿದ್ದವ್ರಿಗಂತೂ ನಿನ್ನೆ ಖುಷಿ ಪಡುವಂಥ ದಿನ. ಅದೇ ಕಾಲಕ್ಕೆ ಟೈಟನ್ಸ್ ಸಹಿತ ನಮ್ಮ ಗಿಲ್ಲರ ತಂಡ ವಿಶೇಷವಾಗಿ ಪಂಜಾಬ್ ಅಗದಿ ಪರ್ಫೆಕ್ಟಾಗಿ ಆಟ ಆಡ್ತಾ ಗೆಲುವಿನ ಮೇಲೆ ಗೆಲುವು ಸಾಧಿಸ್ತಾ ಇದ್ದಂತಹ ಪಂಜಾಬ್ಗೆ ನಿನ್ನೆ ಸೋಲಿನ ರುಚಿ ತೋರಿಸಿದ್ದಾರೆ ಟೈಟನ್ಸ್ ಗಿಲ್ ಅವರು. ಹೀಗಾಗಿ ಮತ್ತಷ್ಟು ಪಂದ್ಯಗಳು ಇನ್ನಷ್ಟು ರೋಚಕತೆಯನ್ನು ಪಡೆಯುವಂಥ ನಿನ್ನೆ ಸಂಡೇ ಪೂರ್ಣ ಪ್ರಮಾಣದಲ್ಲೇ ಪೈಸಾ ವಸೂಲಾದಂಗೆ ಆಗಿದೆ. ಅಹಮದಾಬಾದ್ ಮತ್ತು ಹೈದರಾಬಾದ್ನಂಥ ಎರಡೂ ಪಂದ್ಯಗಳಲ್ಲಿ ಒಂದು ಕಡೆ ಸನ್ ರೈಸರ್ಸ್ ಸೋತ್ರ, ಇನ್ನೊಂದು ಕಡೆ ಪಂಜಾಬ್ ಸೋತದ. ಈ ಎರಡೂ ಓಟ ಜೋರಾಗಿತ್ತು. ಆ ಜೋರಕ್ಕೆ ಕತ್ತರಿ ಬಿದ್ದಂತಂಗಾಗಿದೆ. ಅದರಲ್ಲೂ ಟೈಟನ್ಸ್ಗಳು ಈ ಪಂಜಾಬ್ ದೊಡ್ಡ ಮಟ್ಟದ ಒಂದು ಗುರಿಯನ್ನು ಇಡುವ ಸಂದರ್ಭದಲ್ಲೇ ಅವುಗಳ ರನ್ ಕಡಿಮೆ ಮಾಡಿದೆ. ವಿಶೇಷವಾಗಿ ಅದರಲ್ಲಿ 163 9 ವಿಕೆಟ್ ತೆಗೆದುಕೊಂಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಇಲ್ಲಿ ಬಾಲರ್ಗಳು ಸೂರ್ಯ ಶೆಟ್ಗೆ ಅವರು ಸಕ್ಸಸ್ ಅರ್ಧ ಶತಕ ಗಳಿಸಿದರೆ ಟೈಟನ್ಸ್ ವೇಗದ ಬಾಲರ್ಗಳಾದ ಮೊಹಮ್ಮದ್ ಸಿರಾಜ್, ಜೇಸನ್ ಹೋಲ್ಡರ್, ಕಸೋಗಿ ರಬಾಡ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇವರು ಪಂಜಾಬದ ಬ್ಯಾಟಿಂಗ್ ಬೆನ್ನಲ್ಲಿ ಮುರಿದು ಹೋಗಿಬಿಟ್ಟಿದ್ದಾರೆ. ಒಂದು ಕಡೆ ಪಂಜಾಬ್ ಸೋಲ್ತಾ ಇದ್ರೆ, ಇನ್ನೊಂದು ಕಡೆ ಸನ್ ರೈಸರ್ಸ್ ಸೋಲ್ತದ. ಹೀಗಾಗಿ ಎರಡೂ ಕಡೆ, ಒಂದು ಕಡೆ ವಿಶೇಷವಾಗಿ ನೈಟ್ ರೈಡರ್ಸ್ ಕಲ್ಕತ್ತಾ ನೈಟ್ ರೈಡರ್ಸ್ ಗೆದ್ರೆ ಇನ್ನೊಂದು ಕಡೆ ಈ ನಮ್ಮ ಗುಜರಾತ್ನ ಟೈಟನ್ಸ್ ಗೆದ್ದಿದ್ದಾರೆ. ಇದು ಒಂದು ಕಡೆ. ಯಾಕೆಂತಂದ್ರೆ ಈ ಎರಡು ಪಂದ್ಯಗಳಲ್ಲಿ ಗೆದ್ದಂಥವ್ರಿಗೆ ಒಂದಿಷ್ಟು ಬಿಸಿ ಮುಟ್ಟಿಸುವಂಥ ಕೆಲಸ ಸೋತಂಥ ಒಂದಿಷ್ಟು ಟೀಮ್ಗಳು ಕೆಳಗಿದ್ದ ಟೀಮ್ಗಳು ತೋರಿಸ್ತಾ ಇದ್ದಾವೆ, ಕೊಟ್ಟಿದ್ದಾವೆ. ಇದನ್ನು ನೆನಪಿಡುವಂಥ ವಿಷಯ ಏನೋ ಇವತ್ತು. ಯಾಕಂದ್ರೆ ಏನಾದರೂ ಇವುಗಳ ಮಧ್ಯದಲ್ಲಿ ಈಗ ಪಂದ್ಯ ಜೋರಾಗ್ತಾ ಇದೆ. ಇನ್ನು ಇವತ್ತು ಸಹಿತ ಅಷ್ಟು ಮುಖ್ಯದ. ಆದರೆ ಏನಪ್ಪ ಅಂದ್ರೆ ತಳದಲ್ಲಿರುವ ಟೀಮ್ಗಳ ಮಧ್ಯದಲ್ಲಿ ಇವತ್ತದ. ಮೊದಲನೇದು ಮುಂಬೈ ಇಂಡಿಯನ್ಸು, ಎರಡನೇದು ಲಕ್ನೋ ಸೂಪರ್ ಜಾಯಿಂಟ್ಸ್ 9 ಮತ್ತು 10ನೇ ಸ್ಥಾನದಲ್ಲಿ ಇವೆರಡೂ ಇದ್ದಾವೆ. ತಳಮಟ್ಟದವರ ಮಧ್ಯದಲ್ಲಿ ಒಂದು ತಿಕ್ಕಾಟ. ಆದರೆ ಇವರು ಎಷ್ಟು ಮಟ್ಟಿಗೆ ಕ್ವಾರ್ಟರ್ ಫೈನಲ್ಲು ಮತ್ತು ಯಾವುದೋ ಪ್ಲೇ ಆಫ್ ಬರ್ತಾರೋ ನೋಡಬೇಕಾಗಿದೆ. ಯಾಕಂತಂದ್ರೆ ಇವರ ಹೆಚ್ಚು ಕಡಿಮೆ ಈ ಒಂದು ಏನಪ್ಪ ಅಂತಂದ್ರೆ ಇವ್ರ ಸ್ಥಾನ ಇವತ್ತು ಭಾಳ ಕೆಳಗಿರೋದ್ರಿಂದ ಪ್ಲೇ ಆಫ್ಗೆ ಹೋಗ್ತಾರ ಅನ್ನುವಂಥದ್ದು ಭಾಳ ಕಷ್ಟ. ಇನ್ನು ಫೈನಲ್ಲು ದೂರದ ಕನಸುಗಳು ಮೋಸ್ಟ್ಲಿ ಔಟ್ ಆಗೋ ಸಾಧ್ಯತೆ ಹೆಚ್ಚಿದ್ದಾವೆ. IPL 2026 ನೋಡಿರಿ, ಒಂದು ಕಾಲಕ್ಕೆ ಮುಂಬೈ ಇಂಡಿಯನ್ 5 ಸಲ ಗೆದ್ದಂಥದ್ದು ಇವತ್ತು ಯಾವ ಮಟ್ಟಕ್ಕೆ ಬಂದಂಥದ್ದು. ಇನ್ನು ಲಕ್ನೋ ಈಗಿದ್ದಂಥದ್ದು ಸೂಪರ್ ಜಾಯಿಂಟ್ಸ್, ಇದರಲ್ಲೂ ಸಹಿತ ರಿಷಬ್ ಪಂತ್ ನಾಯಕ ಇದ್ದಾನೆ ಈ ತಂಡದ್ದು. ಇವರು ನಮ್ಮನ್ನು ಹೊರಗೆ ಬಿಟ್ಟರೆ ಸಾಕಪ್ಪ ಅನ್ನೋ ಮಟ್ಟಕ್ಕೆ ಬಂದು ಆಡ್ತಾ ಇದ್ದಾರೇನೋ ಅನ್ನುವಂಗೆ ಅದ. ಒಟ್ಟಾರೆಯಾಗಿ ಇವತ್ತು ನಡೆಯುವ ಪಂದ್ಯದಲ್ಲೇ ಏನಪ್ಪ ಅಂದ್ರೆ ಮುಖ್ಯವಾಗಿ ಮುಂಬೈ ಇಂಡಿಯನ್ಸ್ ಮತ್ತು ಲಕ್ನೋ ಸೂಪರ್ ಜಾಯಿಂಟ್ಸ್ ಮಧ್ಯದಲ್ಲದ ಸಾಯಂಕಾಲ 7:30. ಇದರಲ್ಲಿ ಯಾರು ಗೆದ್ರೂ ಎಷ್ಟು ಮಟ್ಟಿಗೆ ಉಪಯೋಗ ಆಗ್ತದೆ ಅನ್ನೋದು ಈಗಂತ ಹೇಳೋ ಸ್ಥಿತಿಯೊಳಗಿಲ್ಲ. ಯಾಕಂದರೆ ಎರಡೂ ಟೀಮ್ಗಳು ಮೋಸ್ಟ್ಲಿ ಹೊರಗೆ ಹೋಗುವಂಥ ಟೀಮ್ಗಳು ಅಂತೇಳಿ ಈಗ ಡಿಸೈಡ್ ಆಗ್ಯದ ಅಂತ ಅನ್ನಿಸ್ತದೆ. ಇರಲಿ, ಏನೂ ಇದ್ದರೂ ಆಟಗಾರರ ಬಗ್ಗೆ ಮಾತಾಡಲೇಬೇಕಾಗ್ತದೆ. ಆ ದಿಶೆಯಲ್ಲಿ ಇವತ್ತಿನ ತಳದ ತಂಡಗಳ ಬಗ್ಗೆ ಏನು ಮಾತಾಡುವಂಥದ್ದು ಏನು ಉಳಿದಿಲ್ಲ ಇವತ್ತು. ಯಾಕಂತಂದ್ರೆ ರೋಹಿತ್ ಶರ್ಮಾ ಮುಂಬೈ ಟೀಮ್ದಲ್ಲಿ ಆಡ್ತಾ ಇಲ್ಲ, ಯಾಕೋ ಏನೋ ಅವ್ರಿಗೆ ಮೊಣಕಾಲ ನೋವು ಬಂದುಬಿಟ್ಟದ. ಉಳಿದವರದ್ದು ಆ ಪ್ರಮಾಣದಲ್ಲಿ ಆಡ್ತಾ ಇಲ್ಲ. ಅದರಲ್ಲೂ ಮುಖ್ಯವಾಗಿ ನಮ್ಮ ಅದರ ಕ್ಯಾಪ್ಟನ್ ಸೂರ್ಯ ಕುಮಾರ್ ಯಾದವ್ ಯಾಕೋ ಯಶಸ್ವಿ ಆಗಲಿಲ್ಲ ಈ ಸಂದರ್ಭದಲ್ಲೇ. ಅವ್ರ ಜೊತೆಗೆ ಪಾಂಡೆ ಇವರ ಪ್ರಭಾವಿ ಆಟ ಆಗದ ಕಾರಣಕ್ಕಾಗಿ ಮುಂಬೈ ಇಂಡಿಯನ್ಸ್ ಬಗ್ಗೆ ಯಾವ ಒಂದು ಹೊಡೆತಗಳಿಗೆ ಸೂರ್ಯ ಕುಮಾರ್ ಯಾದವ್ ಪ್ರಸಿದ್ಧ ಆಗಿದ್ದರು ಅವ ಹೊಡೆತ ಹೊಡೆದು ಹೋಗಿ ಔಟ್ ಆಗ್ತಾ ಇದ್ದಾರೆ. ಅಂದ್ರೆ ಇವರ ಬಗ್ಗೆ ಅಭ್ಯಾಸ ಮಾಡಿದಂತಹ ಎದುರಾಳಿಗಳು
ಸರಿಯಾಗಿ ಅವ್ರನ್ನ ಈ ಒಂದು ಬಾಲಿಂಗ್, ಈ ಕ್ಷಣದ ಸ್ಪಿನ್ ಆಗಿರ್ಬೋದು, ಫಾಸ್ಟ್ ಆಗಿರ್ಬೋದು, ಯಾವುದರಲ್ಲಾದರೂ ಅವ್ರನ್ನ ತಡೆದು ನಿಲ್ಲಿಸುವಂಥ ವಿಕೆಟ್ ಪಡೆಯುವಂಥ ಕೆಲಸವನ್ನು ಎದುರಾಗಳು ಮಾಡ್ತಾ ಇದ್ದಾರೆ. ಇನ್ನು ಹೊಸ ಪಟ್ಟಗಳನ್ನು ಮತ್ತೆ ಕಲಿಬೇಕಾಗ್ತದೇನೋ ಶಿವಕುಮಾರ್ ಯಾದವ್. ಅದೇ ರೀತಿ ಪಾಂಡ್ಯ ಅವರ ಮೊದಲಿನ ಒಂದು ಜೋಶ್ ಇವತ್ತು ಕಡಿಮೆ ಆಗ್ತಾ ಇದೆಯೋ ನೋಡೋಣ ಅದನ್ನು. ಏನೋ ಆಗಲಿ ಈಗ ಮಾತ್ರ ಈ ಒಂದು ಹಂತಕ್ಕೆ ಬಂದಿದ್ದಂಥ ಈ IPLನಲ್ಲಿ, ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ವಿಶೇಷವಾಗಿ ಟಾಪ್ದಲ್ಲಿ ನಿಮಗೆ ಈಗಾಗಲೇ ಗೊತ್ತಿರುವಾಗ ಇವತ್ತು ಸಹಿತ PBKS ಇದ್ದರೆ, ಎರಡನೇದಾಗಿ RCB ಅದ, ತಳದಲ್ಲಿ LSG ಲಕ್ನೋ ಟೀಮ್ ಇದ್ರೆ, ಮುಂದೆ ಮೇಲೆ MI ಅಂದರೆ ಮುಂಬೈ ಇಂಡಿಯನ್ಸ್ ಇದ್ದಾರೆ. ಇವ್ರ ಮಧ್ಯದಲ್ಲಿ ಇವತ್ತು ಮ್ಯಾಚ್ ಇದೆ ಗೊತ್ತದ. ಇವತ್ತು ಈ ಮಧ್ಯದಲ್ಲಿ ಇರುತ್ತಿರುವಂಥ ಈ ಒಂದು ನೈಟ್ ರೈಡರ್ಸ್ ಇರ್ಬೋದು, ಸನ್ರೈಸರ್ಸ್ ಇರ್ಬೋದು, ಪಂಜಾಬ್ ಕಿಂಗ್ಸ್ ಇರ್ಬೋದು, ಅದೇ ಗುಜರಾತ್ ಟೈಟನ್ಸ್ ಇರ್ಬೋದು, ಇವರೇನು ಈಗಾಗಲೇ ಸೋಲು ಗೆಲುವು ಅದು ಮಾತು ಬೇರೆ. ಬಟ್ ಇವರು ಹೆಚ್ಚು ಕಡಿಮೆ ಈ ಒಂದು ಪ್ಲೇ ಆಫ್ ಆಟಕ್ಕೋ ಅಥವಾ ನಂತರ ಸೆಮಿಫೈನಲ್ಗೂ ಹೋಗುವಂಥ ಟೀಮ್ಗಳಂತ ಇವತ್ತು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಇನ್ನು ಇಲ್ಲೇ ಮತ್ತೊಂದು ಭಾಳ ಪ್ರಮುಖವಾಗಿ ಹೇಳಬೇಕಾಗಿದ್ದೇನಪ್ಪ ಅಂದ್ರೆ, ನಿನ್ನೆ ನೋಡಿದಾಗ ನಮ್ಮ KL ರಾಹುಲ್ರು ಈ ಒಂದು ಏನಪ್ಪ ಅಂತಂದ್ರೆ ಆರೆಂಜ್ ಕ್ಯಾಪನ್ನು ಪಡ್ಕೊಳ್ಳಲು ಯಶಸ್ವಿಯಾಗಿದ್ದರು. ಆದರೆ ಇವತ್ತು ಮತ್ತೆ ಚೇಂಜ್ ಆಗಿ ನಮ್ಮ ಅಭಿಷೇಕ್ ಶರ್ಮಾ ಅವರು SRH ಟೀಮ್ದವರು 440 ರನ್ ಹೊಡೆದ ಅದನ್ನು ತೆಗೆದುಕೊಂಡಾರ. ಮತ್ತು ಪರ್ಪಲ್ ಕ್ಯಾಪ್ ಅಂತ ಇನ್ನೂ ಭುವನೇಶ್ವರ್ ಕುಮಾರ್ ಅವರ ಹೆಸರಿಗಿನ ಅದ RCBದವರು. ಈ ಒಂದು ಬದಲಾವಣೆ ಆಗಿಲ್ಲ. ಆದರೆ ಮತ್ತೆ ಮರಳಿ ಅಭಿಷೇಕ್ ಶರ್ಮಾ ಅವರು ತೆಗೆದುಕೊಂಡಿದ್ದಾರೆ. ಒಟ್ಟಾರೆಯಾಗಿ ಈ ನಿನ್ನೆ ನಡೆದಂಥ ಎರಡೂ ಪಂದ್ಯಗಳಲ್ಲಿ ಎಲ್ಲ ಟೀಮ್ಗಳು ಒಳ್ಳೆ ಪ್ರಬಲ ಸ್ಪರ್ಧೆ ಮಾಡಿದರೂ ರನ್ನನ್ನು ದೊಡ್ಡ ಪ್ರಮಾಣದಲ್ಲಿ 200 ಗಡಿ ದಾಟಿಸಲು ಎರಡೂ ವಿಫಲ ಆಗಿದ್ದರಿಂದಾಗಿ ಎರಡೂ ಕಡೆ ಮೊದಲು ಬ್ಯಾಟ್ ಮಾಡಿದಂಥ ಟೀಮ್ಗಳು, ಮೊದಲೇದು ಪಂಜಾಬ್ ಕಿಂಗ್ ಮೊದಲು ಬ್ಯಾಟ್ ಮಾಡಿತ್ತು, ಅದಾಯಿತು. ನಂತರದಲ್ಲೇ ಈ ನಮ್ಮ ಸನ್ ರೈಸರ್ಸ್ ಮಾಡಿತ್ತು. 200 ಒಳಗೆ ಔಟ್ ಆಗಿದ್ದಕ್ಕಾಗಿ ಈ ಒಂದು ಈಗಾಗಲೇ ಬ್ಯಾಟ್ಸ್ಮನ್ಗಳ ಹಾವಳಿ ಹೆಚ್ಚಾಗಿದೆ T20ಯಲ್ಲಿ. ಅವ್ರಿಗೆ 200 ರನ್ ಮಾಡಿದ್ರೆ ಸಾಣದ ಅನ್ನಿಸ್ತದೆ, ಚೋಟ ಅನ್ನಿಸ್ತದೆ. 10 ಓವರ್ಗೆ 100 ರನ್ ಭಾಳಲ್ಲ ಅನ್ನಿಸ್ತಾ ಇದೆ. ಆ ದಿಶೆಯಲ್ಲಿ 200 ಒಳಗಾದಂಥ ಈ ಎರಡೂ ಪಂದ್ಯಗಳಲ್ಲಿ ಎರಡೂ ಕಡೆ 200 ಒಳಗೆ ಹೊಡೆದಂಥ ಟೀಮ್ಗಳು ಅಂದರೆ ಪಂಜಾಬ್ ಕಿಂಗ್ಸ್ ಮುಂದೆ ಅದೇ ಕಾಲಕ್ಕೆ ನಮ್ಮ ಸನ್ರೈಸ್ ಸೋತಿದ್ದನ್ನು ಇಲ್ಲೇ ಗಮನಿಸಬೇಕಾಗಿದೆ. ಏನೋ ಆಗಲಿ ಸೋಲಾಗಿಲ್ವ ಶಾಶ್ವತ ಅಲ್ಲ. ಇವತ್ತು ಗೆದ್ದವ್ರು ನಾಳೆ ಸೋಲ್ಬೋದು, ಸೋದವ್ರು ಗೆಲ್ಲಬೋದು, ಆ ಮಾತು ಬೇರೆ. ಕ್ರಿಕೆಟ್ ಅಂತ ಅನಿಶ್ಚಿತತೆ ಆಟ, ಯಾರು ಕೊನೆಗೆ ಬಂದು ಫೈನಲ್ ಹೊಡಿತಾರಪ್ಪ ಅಂತ ಹೇಳೋದು ಈಗಲೂ ಕಷ್ಟನ ಅದು. ಆದ್ರೆ ಇಲ್ಲಿವರೆಗೆ ಮಾತ್ರ ಮೇಲಿನ 4 ಟೀಮ್ಗಳು, ಒಂದನೇದು PBKS, ಎರಡನೇದು RCB, ಮೂರನೇದು SRH, ನಾಲ್ಕನೇದು RR. ಇವು ಟಾಪ್ 4 ಇದ್ದಾವೆ. ಅದ್ರ ಜೊತೆಗೆ 5ನೇದಾಗಿ GT ಅಂದರೆ ಗುಜರಾತ್ ಟೈಟನ್ಸ್ ಅದ, ಅಂದರೆ CSK, DC, KKR ಅದಾವ. ಆದರೆ ಮೇಲೆ 4 ಅಥವಾ 5ನೇ ಸ್ಥಾನದವರೆಗೆ ಇವ್ರ ಮಧ್ಯದಲ್ಲಿ ಮಾತ್ರ ಭಾಳ ತಿಕ್ಕಾಟ ಜೋರದ. ಇವ್ರದ್ರೊಳಗಿನ ಇವ್ರ ಮೇಲೆ ಯಾರು ಬರ್ತಾರ ಅಥವಾ ಬರ್ತಾರೋ ಇಲ್ಲೋ ಅನ್ನೋದು ಮುಂದಿನ ಪಂದ್ಯಗಳು ಕ್ಲಿಯರ್ ಆಗ್ತಾಯಿದೆ. ಏನೋ ಆಗಲಿ ಈಗ ಗುಜರಾತ್ ಟೈಟನ್ಸ್ ಅವ್ರು ಟೈಟ್ ಆಗಿದ್ದಾರೆ. ಅದೇ ಕಾಲಕ್ಕೆ ನಮ್ಮ ನೈಟ್ ರೈಡರ್ಸ್ ಕಲ್ಕತ್ತಾದವರು ಅವರು ಇನ್ನೂ ಬಿಗಿ ಹಿಡಿದು ಮಾಡ್ಕೊಂಡು ನಾವು ಫೈನಲ್ಗೆ ಬರ್ತೀವಿ ಅನ್ನೋಂಥ ಮುನ್ಸೂಚನೆ ಕೊಡ್ತಾ ಇದ್ದಾರೆ. ನೋಡ್ಬೇಕೀಗ. ಆದರೆ ಒಂದು ಮಾತ್ರ ಕರೆ, ಈ ಸಲ ಫೈನಲ್ಗೆ CSK ಆಗಿರ್ಬೋದು, ನಮ್ಮ ಚೆನ್ನೈದ್ದು, ನಮ್ಮ ಅಥವಾ ಇದು MI ಆಗಿರ್ಬೋದು. MI ಅಂತ ನಿಮ್ಗೆ ಗೊತ್ತದೆ, ಈಗ ಹೇಳೋದು ಅವಶ್ಯಕತೆ ಇಲ್ಲ. ನಮ್ಮ ಮುಂಬೈ ಇಂಡಿಯನ್ಸ್ ಫೈನಲ್ಗೆ ಬರುವಂಥ ಸಾಧ್ಯತೆಗಳು ಭಾಳ ಕಡಿಮೆ ಆಗ್ತಾ ಇದ್ದಾವೆ. ಇದು ನೋಡೋದು ಏನಾಗ್ಬೋದು ಮುಂದಿನ ದಿನ. ನಾಳೆ ಬೆಟ್ಟಿಂಗ್ ಆಡೋರಂತೆ ಆಡ್ತಿರ್ತಾರೆ, ಜೂಸ್ ಆಡೋರು ಆಡ್ತಿರ್ತಾರೆ. ಯಾವುದಾದ್ರೂ ಅವರು ಒಂದು ಹಿಪ್ಪಲ್ಸ್ಗಳನ್ನ ಹೇಳ್ತಾ ಇರ್ತಾರೆ. ಅದು ತಪ್ಪೋ ಸರಿನೋ, ನಿಜವಾಗಿ ತಪ್ಪನದು ಆಗಬಾರ್ದಾಯಿತು, ಆಗ್ತಾಯಿದೆ. ಬಟ್ ಏನೋ ಇರಲಿ, ಈ ಒಂದು IPLದಿಂದ ಒಂದು ಮಾತ್ರ ಆಗ್ತಾಯಿದೆ, ಫೀಲ್ಡಿಂಗ್, ಬ್ಯಾಟಿಂಗ್, ಬಾಲಿಂಗ್ ಮೂರರಲ್ಲೂ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗ್ತಾಯಿದ್ದಾವೆ. ಇದರಲ್ಲಿ ಎರಡು ಮಾತಿಲ್ಲ. ಮತ್ತು ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಇರೋ ಪ್ರತಿಯೊಂದು ಆಟಕ್ಕೂ ಆ ದಿಶೆಯಲ್ಲಿ ಮೆರಿಟ್ ಇದು. ಇನ್ನೂ 10 ಓವರ್ ಮಾಡಿದರೆ ಚೆನ್ನಾಗಿತ್ತು ಅನ್ನೋದೇ ಸಚಿನ್ ತೆಂಡೂಲ್ಕರ್ ಹೇಳಿದ್ದೆ. ಮಿನಿಮಮ್ ವಿಚಾರ ಮಾಡಿದರೆ, ಯಾಕಂದ್ರೆ ಒಂದು ತಂಡ ದಿನಕ್ಕೆ 500 ರನ್ ಹೊಡಿದ ಪ್ರಸಂಗ ಬರ್ಬೋದೇನೋ. ಯಾಕಂದ್ರೆ ಬ್ಯಾಟ್ ಬೀಸೋದಲ್ಲ 10 ಓವರ್ದಾಗ, ಮತ್ತೆ ಓವರ್ ಸಿಗ್ತದೆ. ಹೀಗಾಗಿ ರನ್ಗಳ ಅಂಬಾರ್ ಏನಿದ್ದೀವಿ ಅದಕ್ಕೆ, ರನ್ಗಳ ಒಂದು ದೊಡ್ಡ ಶಿಖರ ನೀಡುವಂಥ ಸಾಧ್ಯತೆಗಳು ಅದಾವ. ಏನೂ ಇರಲಿ, ಈಗ ಮಾತ್ರ ಇವತ್ತು ಕೆಳಗಿರುತ್ತೆ ಅಂತ 2 ತಂಡಗಳ ಮಧ್ಯೆ ನಡೀತದಿದ್ರೆ ಯಾರು ಗೆಲ್ತಾರೆ, ಗೆದ್ದರು ಎಷ್ಟು ಮಟ್ಟಿಗೆ ಇಫೆಕ್ಟ್ ಆಗ್ತದೆ ನೋಡೋಣ ಮುಂದಿನದಲ್ಲಿ ಏನಾಗ್ತದೆ ಅಂತ ಹೇಳ್ತಾ IPL ನೀವು ನೋಡ್ತಾ ಇರಲಿ ಅಂತ ಹೇಳ್ತಾ
ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೊಂಡು S16 ನ್ಯೂಸ್ ಅರ್ಥಾತ್ ತಲುವುದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.